ಸಾಯಿ ಮಂದಿರ 1954ರಲ್ಲಿ ಶುರು ಆದಂಥ ಒಂದು ಸಂಸ್ಥೆ. ಸೊ ಅವಾಗಿಂದಾನು ಗುರುಪೂರ್ಣಿಮೆಯನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಗುರುಪೂರ್ಣಿಮೆ ಅಂತಂದರೆ ಜನರಲ್ಲಾಗೆ ಒಂದು ಒಳ್ಳೆ ಡೆಕೋರೇಷನ್ನು, ಒಂದು ಪೂಜೆ ಇದು ಮಾತ್ರ ನಡೆಯುತ್ತೆ. ಮತ್ತು ನಮ್ಮ ಸಾಯಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಮಾತ್ರ ನಾವು ಈ ಗುರುಪೂರ್ಣಿಮೆ ದಿನ ವ್ಯಾಸಪೂರ್ಣಿಮೆ ಆಚರಿಸ್ತೀವಿ. ವ್ಯಾಸಪೂರ್ಣಿಮೆ ಅಂದರೆ ವ್ಯಾಸ ಮಂಡಲ ಮಾಡಿ ಕೃಷ್ಣನೇ ಜಗದ್ಗುರು, ಕೃಷ್ಣಂ ಒಂದೇ ಜಗದ್ಗುರು ಅಂತ ಕೃಷ್ಣನ ಆಹ್ವಾನ ಮಾಡಿ ಅದರ ಜೊತೆಗೆ ದಕ್ಷಿಣಾಮೂರ್ತಿಗಳು ಮತ್ತು ಸನಕಾದಿಕರು, ವ್ಯಾಸ ಮಹರ್ಷಿಗಳು ಮತ್ತು ಶಂಕರಾಚಾರ್ಯರು, ನಂತರ ನಮ್ಮ ಗುರು ಪರಂಪರೆ ಶಿರಡಿ ಸಾಯಿಬಾಬಾ, ನರಸಿಂಹ ಸ್ವಾಮೀಜಿ, ರಾಧಾಕೃಷ್ಣ ಸ್ವಾಮೀಜಿ ಇವರ ಈ ಗುರು ಪರಂಪರೆಯಲ್ಲಿ ಆಹ್ವಾನ ಮಾಡಿ ಅದಕ್ಕೆ ಪೂಜೆ ಮಾಡಿ, ಇದೇ ವೈಶಿಷ್ಟ್ಯ. ನಮ್ಮ ತ್ಯಾಗರಾಜ ನಗರ ಸಾಯಿ ಮಂದಿರ ಇದೇ ವೈಶಿಷ್ಟ್ಯ. ಈ ಸಲದ ಈ ಒಂದು ಏನೋ ಈ ವಿಜೃಂಭಣೆಯ ಡೆಕೋರೇಷನ್ ಏನು ನೋಡ್ತಾ ಇದ್ದೀರಾ, ಈ ಡೆಕೋರೇಷನ್ ಬಂದು ನಮ್ಮ ಮೈಸೂರು ಮಹಾರಾಜರ ಪ್ಯಾಲೇಸ್ ಏನಿದೆ ಆ ದರ್ಬಾರ್ ಹಾಲ್ನ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಈ ಸಲ ಮಾಡಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಈ ದೇವಸ್ಥಾನದಲ್ಲಿ ವಿಭಿನ್ನವಾಗಿ ಒಂದು ಡೆಕೋರೇಷನ್ ಮಾಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಸಲವೂ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಎಲ್ಲ ಭಕ್ತಾದಿಗಳು ತುಂಬ ಆಶ್ಚರ್ಯಪಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ಇದು ಥರ್ಮೋಕೋಲಲ್ಲಿ ಮಾಡಿರೋದು. ಸೊ 1.5 ತಿಂಗಳಿಂದ ಈ ಕೆಲಸ ಮಾಡಿದ್ದೀವಿ. ಇವತ್ತು ಮೇನ್ ಮುಖ್ಯವಾದ ದಿನ ಗುರುಪೂರ್ಣಿಮೆ. ನಾಳೆ ಯಾವಾಗಲೂ ನಮ್ಮ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಅಖಂಡ ಭಜನೆ ಇಟ್ಕೊಳ್ತೀವಿ. ಗುರುಪೂರ್ಣಿಮೆ ಮಾರನೇ ದಿನ ಅಖಂಡ ಭಜನೆ, ಬೆಳಗ್ಗೆ 9ರಿಂದ ರಾತ್ರಿ 9ವರೆಗೂ ಅಖಂಡ ಭಜನೆ ಇರುತ್ತೆ. 6 ತಂಡಗಳು ಬೆಳಗ್ಗೆ 9ರಿಂದ ಶುರು ಮಾಡಿ 2 ಗಂಟೆಗಳು 6 ತಂಡಗಳು ಬಂದು ಭಜನೆ ಮಾಡ್ತಾರೆ. ಸೊ ಇದು ನಮ್ಮ ದೇವಸ್ಥಾನದ ವಿಶಿಷ್ಟ. ಇದು ಗುರುಪೂರ್ಣಿಮೆ ಎಲ್ರೂ ಒಂದಲ್ಲ ಒಂದ್ಸಲಿ ಗುರುನ ನೆನೆಸ್ಕೊಳ್ಳೋದಿರೋಂಥ ದಿನನೇ ಇಲ್ಲ. ಗುರುಬ್ರಹ್ಮ ಗುರುಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರು. ನಾವು ಮನೆಯಲ್ಲಿ ಮಕ್ಕಳಿಂದಲೇ ನಾವು ಅದನ್ನು ಸ್ಕೂಲಿಂದ ಅಭ್ಯಾಸ ಮಾಡ್ಕೊಂಡ್ಬಂದು ನಮಗೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನೇ ದೇವರು ಅಂತಂತೀವಿ. ನಂತರ ಒಬ್ಬರು ಗುರು ಬೇಕಲೇಬೇಕು. ಆ ಗುರುಗಳನ್ನ ನಾವು ಎಲ್ಲ ರೂಪದಲ್ಲೂ ನೋಡ್ತೀವಿ. ಅದರಲ್ಲೂ ಎಸ್ಪೆಷಲಿ ನನಗೆ ಸಾಯಿಬಾಬಾ ದೇವಸ್ಥಾನ ಅದು ನನಗೆ ಒಂದು ಅದ್ಭುತಗಳೇನಾಗಿದೆ, ನನ್ನ ಪರ್ಸ್ನಲ್ ಆಗಿ ನನಗಾಗಿದೆ. ಆದದ್ದು ನನಗೆ ಹೇಳೋಕ್ಕಾಗೋದಿಲ್ಲ. ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಒಬ್ಬೊಬ್ಬರನ್ನ ಗುರುಗಳು ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ನಾನು ಈ ಸತ್ಯಸಾಯಿದ ಶಿರಡಿ ಸಾಯಿಬಾಬಾನ ಇಟ್ಕೊಂಡು ಪ್ರತಿ ವರ್ಷ ಪ್ರತಿ ಗುರುವಾರನೂ ಬರ್ತೀನಿ, ಪ್ರತಿ ಗುರುಪೂರ್ಣಿಮೆಲೂ ಬರ್ತೀನಿ. ಅಕಸ್ಮಾತ್ ವರ್ಷ ಬರೋಕ್ಕಾಗದಿದ್ರೆ ನನ್ನ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ನಾನು ಬಂದಿಲ್ಲ ನಾನು ದೇವ್ರ ದರ್ಶನ ಮಾಡಿಲ್ಲ. ನಾನು ಡೈಲಿ ಆಫೀಸ್ಗೆ ಹೋಗಿ ಇದೇ ರೂಟಲ್ಲಿ ಬರ್ತೀನಿ, ಒಂದು ನಮಸ್ಕಾರ ಮಾಡ್ಕೊಂಡು ಬಾಗಿಲು ಹಾಕಿದ್ರು ಪರವಾಗಿಲ್ಲ, ಒಂದು ನಮಸ್ಕಾರ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡ್ವಿ. ಅದು ಗುರುಪೂರ್ಣಿಮೆ ಇರೋದ್ರಿಂದ ಅದು ಎಲ್ರಿಗೂ ಒಂದು ಇದು, ಅದು ಯಾವ್ದೋ ರೂಪದಲ್ಲಿ ಒಂದು ಗುರುಗಳನ್ನ ನೆನೆಸ್ಕೊಳ್ಳಿ. ಈಗ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ಪ್ರತಿಯೊಂದು ದೇವರೊಬ್ಬನೇನೆ. ಅದನ್ನು ಎಲ್ರಿಗೂ ಅದನ್ನ ಗುರುಪೂರ್ಣಿಮೆನ ಆಚರಣೆ ಮಾಡಿ ಅಂತ ಕೇಳ್ತೀನಿ. ಸಾಯಿರಾಮ್. ಇವತ್ತು ಇಲ್ಲಿ ತ್ಯಾಗರಾಜನಗರ ಸಾಯಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಇವತ್ತು ಗುರುಪೂರ್ಣಿಮೆ ವಿಶೇಷ ಪೂಜೆ ಇರುತ್ತೆ. ವ್ಯಾಸ ಪೂಜೆ ಅಂತ ಮಾಡ್ತಾರೆ. ತುಂಬಾ ವಿಶೇಷವಾಗಿ ಚೆನ್ನಾಗಿರುತ್ತೆ. ನಾವು ತುಂಬಾ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ನೀಟಾಗಿ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಗುರುವಾರ ಗುರುಗಳ ದರ್ಶನ ಮಾಡಿದ್ರೆ ಪುಣ್ಯ ಅಂತಾರೆ. ದಿನ ಮಾಡೋದು ಬೇರೆ. ಇವತ್ತು ಗುರುಪೂರ್ಣಿಮೆ ವಿಶೇಷ ಅವಕಾಶ ಇದೆ. ಎಲ್ಲರೂ ಬಂದು ದಯವಿಟ್ಟು ಬಾಬಾ ದರ್ಶನ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಸಾಯಿರಾಮ್. ನಾನು ವಾಣಿಶೇಖರ್ ಅಂತ. ಇಲ್ಲಿ ನಾನು ಭಜನ್ಸ್ ಎಲ್ಲ ಹಾಡ್ತೀನಿ. ಆದರೆ ಬೆಂಗಳೂರಿನಲ್ಲಿ ಬಂದು 50 ವರ್ಷಗಳ ಕಾಲದಿಂದ ಮಾಡ್ತಾ ಇದ್ದೀನಿ ಜೀವನ. ಬಾಬಾ ಮಂದಿರಕ್ಕೂ ಕೂಡ ಬರ್ತಾ ಇದ್ದೀನಿ ಪ್ರತಿನಿತ್ಯ. ನನ್ನ ಯಜಮಾನರ ಹೆಸರು ರಘುರಾಜ ಅರಸು. ಅವರಂತೂ 5 ಗಂಟೆಯಿಂದ ರಾತ್ರಿ 9:30 ತನಕ ಇಲ್ಲೇ ಇರ್ತಾರೆ. ದೇವಗಿರಿ ಮತ್ತು ಬಾಬಾ 2 ದೇವಸ್ಥಾನ ಅವರ ಜೀವನದ ಸಾಧನೆ. ಇಷ್ಟು. ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ಹೆಣ್ಣು. ಅದ್ರ ಬಗ್ಗೆ ಹೇಳ, ಗುರುಪೂರ್ಣಿಮೆ ಬಗ್ಗೆ ಗುರುಗಳು ರಾಧಾಕೃಷ್ಣ ಸ್ವಾಮೀಜಿಗಳು ಅಲ್ಲಿಂದ ಬಂದು, ಎಲ್ಲಿಂದ ಪಯ್ಯಾಮಣಿಯಿಂದ ಬಂದು ಇಲ್ಲಿ ನೆಲೆಸಿ ಇಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವುದು ನಮಗೆಲ್ಲ ತುಂಬಾ ಹೆಮ್ಮೆಯ ವಿಚಾರ.